ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾವೇನಕ್ಕೆ ಇಷ್ಟು ಬೇಗ ಬಂದಿದ್ದೀವಿ ಅಂದರೆ ನಮಗೆ ಇವತ್ತು ಲ್ಯಾಬ್ ಎಕ್ಸಾಮ್ ಇದೆ. 8:30 ಬ್ಯಾಚ್. ಯಾವ ಲ್ಯಾಬ್ ಇಶ್ಯೂ? ಜೆನ್ನಿ ನೋಡಿ ತೋರಿಸ್ತೀನಿ ಎಲ್ರೂ. ಎಲ್ಲರೂ ವೆಯ್ಟ್ ಮಾಡ್ತಿದ್ದೀವಿ, ಇನ್ನೂ ಡೋರ್ ಓಪನ್ ಮಾಡಿಲ್ಲ. ನಮ್ಮದು 8:30 ಬ್ಯಾಚು, ಕೀರ್ತನ ಮನಸ್ವಿದು 11:30 ಬ್ಯಾಚು. ಸೊ ನಾವು ವೆಯ್ಟ್ ಮಾಡ್ತಿದ್ದೀವಿ. ಏನೇನಾಗುತ್ತೆ ಅಪ್ಡೇಟ್ಸ್ ಹೇಳ್ತೀನಿ ನಿಮಗೆ. ಇಲ್ಲಿ ನಮ್ದು ಇವಾಗ ಇವರೇ ಇಂಟರ್ನಲ್ಲು ಬಂದಿದ್ದಾರೆ. ಇವಾಗ ನಾನು ಲ್ಯಾಬ್ ಎಕ್ಸಾಮ್ ಮುಗಿಸ್ಕೊಂಡು ಬಂದೆ. ಲ್ಯಾಬ್ ಎಕ್ಸಾಮ್ ಮುಗೀತು ನನಗೆ ಈಸಿಯೆಸ್ಟ್ ಪ್ರೋಗ್ರಾಮ್ ಸಿಕ್ಕಿತ್ತು 6th 1. ಇವಾಗ ಮನಸ್ವಿ ಕೀರ್ತನ ಬಂದರು, ಹೇಳಿದ್ನಲ್ಲ ಅವ್ರಿಗೆ 11:30 ಬ್ಯಾಚ್ ಅಂತ. ಅವ್ರು ಬಂದಿಲ್ಲಿ ಓದ್ತಿದ್ದಾರೆ ನೋಡಿ. ಹಾಯ್ ಗೈಸ್, ಕೋಡೇನೋ HOD ಸರು ಮತ್ತು ಕವಿತಾ ಇಬ್ಬರು ಚೆಕ್ ಮಾಡ್ತಾ ಇದ್ದಾರೆ ಅಂದರು. ನಮಗೆ ಮೋಸ್ಟ್ಲಿ ಕವಿತಾ ಇರಲ್ಲ ಅಂತ ಒಂದು ಹೋಗಿ ಮೇಲೆ ಕೂತಿದ್ದೀವಿ. ಎಲ್ಲ ಅರ್ಧ ಬರ್ಧ ಓದ್ಕೊಂಡು ಬಂದಿದ್ದೀವಿ. ನೋಡೋಣ ಯಾವ್ದು ಸಿಗುತ್ತೆ ಅಂತ. ನೈಟ್ ಬೋಲ್ ಮಾತ್ರ ಸಿಗ್ಬಾರ್ದು ಗೈಸ್ ನಿಮಗೆ. ಕೀರು ನಮಗೆ ಪಾಸಿಟಿವ್ ಎನರ್ಜಿ ಕೊಡ್ತಾ ಇದ್ದಾರೆ, ಸ್ವಲ್ಪ ಫೇಕ್ ಪಾಸಿಟಿವ್ ಎನರ್ಜಿ. ಗೈಸ್ ಅದು ಹಿಂಗೆ ಬರ್ತಿದೆಯಲ್ಲ, ಕತ್ಲೆ ಬರ್ತಿದೆ, ಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. ನವ್ಯಶ್ರೀನ್ ತೋರಿಸ್ತೇನೆ ನೋಡಿ. ಅವಳೇ ಟಾಪರ್, ನಮ್ಮ ಕ್ಲಾಸ್ ಟಾಪರ್. ಅನೀಶಿದ ಐಬ್ರೋ ಕತೆ ಹೇಳ್ತಾಳೆ ಇವಾಗ. ಬನ್ನಿ ತಡೀರಿ. ಏನಂದರೆ ನಾನು ಇನ್ನೇನು ಎಕ್ಸಾಮ್ ಬ್ಲಾಗ್ ಒಳಗೆ ಎಂಟ್ರಿ ಕೊಡಬೇಕು. ನನ್ನ ಕ್ಲಾಸ್ಮೇಟ್ ಒಬ್ಬ ಅನುಶ್ರೀ ಅಂತ ಇದ್ದಾಳೆ. ಅವನಿಗೆ ಬ್ಲಾಗ್ ಮಾಡೆ ಅಂತ. ಯಾಕೆ ಅಂತ ಕೇಳಿದ್ರೆ ಅನೀಶ್ ಐಬ್ರೋ ಮಾಡ್ಸ್ಕೊಂಡ್ಬಂದಿದ್ದಾನೆ, ಬ್ಲಾಗ್ ಮಾಡುತ್ತೆ. ಇದು ಒಂದು ಕಂಟೆಂಟ. ಅವಳು ತೋರಿಸ್ತಾನೆ ತಡೀರಿ. ಅವನು ಬರ್ತಾಳೆ, ಅವನು ಬರ್ತಾನೆ, ತೋರಿಸ್ತೀವಿ. ಮನಸ್ವಿ ಮೊನ್ನೆ ಯಡಿಯೂರಪ್ಪ ಮೊಮ್ಮಗನ ರಿಸೆಪ್ಷನ್ಗೆ ಹೋಗಿ ಬಂದಿದ್ಲು. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಹೇಳಿ? ಯಾವ್ಯಾವ ಹೀರೋ ನೋಡಿದೆ ಅಲ್ಲಿ? ಹೇಳಿ ಯಾವ್ಯಾವ ಹೀರೋ ನೋಡಿದೆ? ನಾನು ಯಾರನ್ನೂ ನೋಡಲೇ ಇಲ್ಲ. ಅಲ್ಲಿ ನೋಡೋಕ್ಕೂ ಪುರ್ಸೊತ್ತೇ ಇಲ್ಲ. ಒಂದು ಕಡೆ ನಿಲ್ಲಕ್ಕೂ ಆಗಲ್ಲ. ಜನ ನಾನು ಯೂಟ್ಯೂಬಲ್ಲಿ ನೋಡ್ತಿದ್ದೆ, ಯಡಿಯೂರಪ್ಪ ಮೊಮ್ಮಗನ ರಿಸೆಪ್ಷನ್ ಕಾಣಿಸ್ತೀಯ ನೀನು ಅಂತ. ಯೂಟ್ಯೂಬಲ್ಲಿ ಯಾರ್ಯಾರು ಬಂದಿದ್ದಾರೆ ಅಂತ ನೋಡ್ತಾ ಇದ್ದೆ. ಯಾರು ಗೊತ್ತಿದೆ ಇವನು ಯಾಕೆ ನನಗೆ ಕಾಲ್ ಮಾಡ್ತಿದ್ದಾನೆ? ಎಷ್ಟೆಲ್ಲ ಬಂದಿದ್ರು ನೋಡೋಕ್ಕೆ. ಯೂಟ್ಯೂಬಲ್ಲಿ ನೋಡಿದೆ ನಾನು, ಎಷ್ಟು ಬಂದಿದ್ದ. ಆಮೇಲೆ ಇನ್ನ ಯಾರ್ಯಾರೋ ಬಂದಿದ್ದು, ಜಗ್ಗೇಶ್ ಬಂದಿದ್ದ, ಗವರ್ನರ್, ಯಾರ್ಯಾರು ಸೀರಿಯಲ್ ಆಕ್ಟ್ರೆಸ್ ಮುಗಿಸ್ಕೊಂಡು ಬಂದರು. ನಿಮ್ಮ ಬ್ಯಾಗ್ ಎಲ್ಲಿ? ಏನು ಗೊತ್ತಾ ಇಲ್ಲಿ ಸಿಚುವೇಶನು? ನಾನು ಫೋನ್ ಚಿನ್ಮಯ್ ಬ್ಯಾಗ್ ಒಳಗೆ ಹಾಕಿದ್ದೆ. ಇವಾಗ ಚಿನ್ಮಯ್ ಬ್ಯಾಗ್, ಐಶು ಬ್ಯಾಗ್ ಇಬ್ಬರೂ ನಾಪತ್ತೆ, 2 ಬ್ಯಾಗು ನಾಪತ್ತೆ. ಹುಡುಕಿಡ್ತೀನಿ, ಸಿಗ್ತಿಲ್ಲ ನಮಗೆ. ಇಲ್ಲಿ ನೋಡಿ, ನಾವು ಆ್ಯಕ್ಚುಲಾಗಿ ಬ್ಯಾಗನ್ನ ಇಲ್ಲಿಡಬೇಕು. ನಾನು ಇದೆಲ್ಲದನ್ನೂ ಓಪನ್ ಮಾಡಿ ಇಟ್ಟಿದ್ದೆ. ಅವಳು ಇಲ್ಲಿಟ್ಟಿದ್ಲಂತೆ. ಹಾಂ, ಎಲ್ಲ ಓಪನ್ ಆಗಿದೆ, ಒಂದರಲ್ಲೂ ಬ್ಯಾಗ್ ಇಲ್ಲ. ಅವನಿಗೆ ಫೋನ್ ಇದೆ. ಯಾರಾದ್ರೂ ಅವ್ನು ತಗೊಂಡು ಹೋಗ್ತಾರ? ಅದಂಗೆ ಈಗ ಭಯ ಆಗ್ತಿದೆ. ಇಲ್ಲಿದ್ಯಾ ನೋಡೋಣ ಬನ್ನಿ ಗೈಸ್. ಇದು ಯಾವುದು ನಿಮ್ದಲ್ವಾ? ಎಲ್ಲೋದವ್ರಿಬ್ರು? ಚಿನ್ಮಯ್ ಬ್ಯಾಗ್ ಅದಲ್ಲ, ಐಶು ಗೈಸ್. ನನ್ನ ಬ್ಯಾಗ್ ಸಿಕ್ತು. ನನ್ನ ಬ್ಯಾಗ್ ಅಲ್ಲ, ಚಿನ್ಮಯ್ ಬ್ಯಾಗ್ ಸಿಕ್ತು. ಅದರಲ್ಲಿ ನಡ್ಕೊಂಡಿತ್ತು, ನಡ್ಕೊಂಡು ಸಿಕ್ತು. ಇವಾಗ ಯಾರು ಬ್ಯಾಗ್ ಮಿಸ್ಸಿಂಗು? ಅನುಷ್ ಗೈಸ್, ಇವಾಗ ಇನ್ನೊಬ್ಳು ಬ್ಯಾಗ್ ಮಿಸ್ಸಿಂಗು. ಹೆಂಗೆ ಮಾಡಿದ್ರು? ಯಾವ ಪ್ರೋಗ್ರಾಮ್? ಫಸ್ಟ್ ನಮ್ಮಿಬ್ಬರು. ನಿಂಗೆ ಐಶು? ಫಸ್ಟ್. ಹೌದಾ? ಇಬ್ಬರಿಗೂ ಔಟ್ಪುಟ್ ಬಂತು. ಅದೊಂದು 1000 ಸರಿ ಸ್ಟಕ್ ಆಯಿತು, ಬಟ್ ಆದರೂ ಮಾಡ್ತಾನೆ ಇದ್ವಿ. ಒಂದು ಅರ್ಧ ಗಂಟೆ ಆದಮೇಲೆ ಔಟ್ಪುಟ್ ಬಂತು. ಓಕೆ ಗಾಯ್ಸ್, ಇವಾಗ ನಮ್ಮ ಬ್ಯಾಚ್ ಅವ್ರು ಬರೀ 2 ಜನ ಕೂತಿರೋದು. ಸೊ ಯಾವ ಥರ ಡೀಪ್ ಅಂದರೆ ಇದು ಯಾವ ಲ್ಯಾಬ್ ಅಂತ ಕಂಡಿದ್ದೀವಿ ಗೈಸ್. ಯಾವ ಥರ ಡೀಪ್ ಅಂತ ಅಂದರೆ ಸ್ಪೆಸಿಫಿಕ್ ಪರ್ಪ್ಲೆಕ್ಸಿಟಿ ಅಂದರೆ ಅಕ್ಕ, ಅದು ನಂಗೆ ಗೊತ್ತಿದ್ದಿದ್ರೆ ನಾನು HOD ಎಲ್ಲ ಕ್ವಶನ್ ಆನ್ಸರ್ ಚಾಟ್ GPT ಗೆ ಹಾಕೋ. ಅನುಶ್ರೀ ಆಯ್ ಮಾಡಿ ಬ್ಲಾಗ್ಗೆ. ಗೈಸ್, ಅವಳೆ ಅನುಶ್ರೀ. ಸುಳ್ಳಿಗೆ ನಾವು ಇವಾಗ ಸುಳ್ಳಿಗೆ ಕಳಿಸ್ತಿದ್ವಿ ಒಳಗಡೆ. ಅವಳು ಎಕ್ಸಾಮ್ಗೆ ಆ್ಯಕ್ಚುಲಿ ಸೈನ್ ಹಾಕಿದ್ದಾಳೆ. ಹಾಲ್ ಟಿಕೆಟ್ ಒಂದು ಬಿಟ್ಟೋಗಿದ್ವಿ. ಇವಾಗ ಹೋಗಿ HOD ಸರಿಗೆ ಎಕ್ಸಾಮಿಗೆ ಸೈನ್ ಹಾಕಿಲ್ಲ ಅಂತೇಳಿ ಬಂದು ನಮ್ಗೆ ಬೈತಾಳೆ. ನೋಡಿ ಗೈಸ್, ಇವಾಗ ಇವ್ರನ್ನ ಕರೆದ್ರು. HOD ಸರ್ ನಮ್ಮನ್ನೇ ನೋಡ್ತಿದ್ದಾರೆ. ಬಾಯ್.
ಗೈಸ್ ಇವಾಗ ನಂದು ಎಕ್ಸಾಮ್ ಆಯಿತು. ನನಗೆ ಈಸಿ ಪ್ರೋಗ್ರಾಮೇ ಸಿಕ್ಕಿತ್ತು, 3rd ಪ್ರೋಗ್ರಾಮ್. ಎಲ್ಲರಿಗಿಂತ ಫಸ್ಟ್ ಬರೋದು ಎಕ್ಸಿಕ್ಯೂಟ್ ಮಾಡಿ ಬಂದೆ. ಕೀರ್ತನ ಇನ್ನೂ ಒಳಗೆ ಇದ್ದಾಳೆ, ವೈವಾ ಕೇಳ್ತಾ ಇದ್ದಾರೆ. ಸೊ ನಾನು ಅವ್ರಿಗೋಸ್ಕರ ಕಾಯ್ತಾ ಇದ್ದೀನಿ. ಬೇರೆ ಎಲ್ಲರೂ ಹೋದರು, HOD ಸರ್ ಬೈಟ್ಬಿಟ್ಟು ಕಳಿಸಿದ್ರು ಬೇರೆ ಅಂತ. ಸೊ ಇವಾಗ ಏನಾಗುತ್ತೆ ಅಂತ ಹೇಳ್ತೀನಿ. ಇವಾಗ ನಾವು ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಊರಿಗೆ ಹೋಗ್ತಾ ಇದ್ದೀವಿ. ನಂದು ಕೀರುದು ಒಂದೇ ಟ್ರೈನು. ಅವರೆಲ್ಲರೂ ಇವಾಗ ಹೊರಡ್ತಾರೆ ಅಂತಂದರೆ ಇವಾಗ ನಾನು ಮತ್ತು ಕೀರು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಟ್ರೈನ್ ಬುಕ್ ಮಾಡಿದ್ದೀವಿ, 3:15ಗೆ ಟ್ರೈನ್ ಇದೆ. ಸೊ ನಾವಿವಾಗ ಊರಿಗೆ ಹೋಗ್ತಾ ಇದ್ದೀವಿ. ಯಾವತ್ತು ವಾಪಸ್ ಬರ್ತೀವೋ ಗೊತ್ತಿಲ್ಲ. ನಾನು ಈಗ ಬರ್ತೀನಿ, ಆಮೇಲೆ ಇಲ್ಲಿ ಡರ್ಸಿಗೆ ನಾನು ಶಿವಮೊಗ್ಗ ನೋಡೋಣ. ಮನಸ್ಸು ಬರ್ಕಡೆ ವಾಪಸ್ ಬರ್ತೀವೋ ಅಥವಾ ಶಿವಮೊಗ್ಗಕ್ಕೆ ಹೋಗ್ತೀವಿ. ಗೈಸ್ ಇವಾಗ ನಾನು ಕೀರ್ತನ ಇದ್ದವರು ಆಟೋದಿಂದ ತಿಂದ್ಕೊಂಡು ವೈಷ್ಣವಿ ಸಫೈರ್ ಮಾಲಲ್ಲಿ ತಿಂದ್ಕೊಂಡು ಇವಾಗ ನಾವು ಟ್ರೈನಲ್ಲಿ ಕೂತ್ಕೊಂಡಿದ್ದೀವಿ. ನನಗೆ ವಿಂಡೋ ಸೀಟ್ ಸಿಕ್ಕಿದೆ. ಕೀರುದು ಆ್ಯಕ್ಚುಲಿ ದೂರ ಇದ್ದಿದ್ದು, ಬಟ್ ಇವಾಗ ಇವಳನ್ನ ಇಲ್ಲೇ ಕೂರಿಸ್ಕೊಂಡಿದ್ದೀವಿ. ಇವಾಗ ಆ್ಯಕ್ಚುಲಿ ನಾವು ಈಗ ಟಿಪ್ಟೂರಿಗೆ ಬಂದ್ವಿ. ಇಷ್ಟು ತನಕ ಬ್ಲಾಗ್ ಮಾಡೋದು ನಮಗೆ ಮರ್ತೋಗಿತ್ತು. ಸ್ಟಾಪ್ನಲ್ಲಿ ಇಳಿತೀನಿ. ಡರ್ಸಿಕೆರೆಲ್ಲ ಇಳಿದ್ಬಿಡ್ತಾಳೆ ಗೈಸ್. ನಾನು ಅದಕ್ಕೆ ನೆಟ್ಫ್ಲಿಕ್ಸಲ್ಲಿ ಮೂವಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ನೆಟ್ವರ್ಕು ಇರಲ್ಲ, ಸೊ ಮೂವಿ ನೋಡ್ತಾ ಪಾಪ್ಕಾರ್ನ್ ತಿಂತ ಕೂರ್ತೀನಿ. ಇವಾಗ ಟ್ರೈನ್ ಹೊರಡುತ್ತೆ ಅಂತ ಅನಿಸುತ್ತೆ. ಅವರೆಲ್ಲ ಯಾವಾಗ ಹೋಗ್ತಾರೋ ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ. ಮೋಸ್ಟ್ಲಿ ನಾಳೆ ಹೋಗ್ಬೋದು. ಅವನಿ, ಐಶು ಮತ್ತು ಚಿನ್ನ ಇವತ್ತೇ ಹೋಗ್ತಾರೆ ಮೋಸ್ಟ್ಲಿ. ಅವ್ರವ್ರ ಜರ್ನಿನ ಅವ್ರವ್ರ ತೋರ್ಸೋದಕ್ಕೆ ನೋಡ್ತಾರೆ. ನಾನಿವಾಗ ಜಸ್ಟ್ ಶಿವಮೊಗ್ಗ ರೀಚ್ ಆದಾಗ ಇದು ನೋಡಿ, ಶಿವಮೊಗ್ಗದ್ದು ಫುಲ್ಲು ಸ್ವೀಟ್ ಹಿಂಗಿರುತ್ತೆ. ನೈಟದ್ದು ಮಳೆ ಬಂದಿದೆ ಇವತ್ತು. ನಾನು ಇನ್ನೊಂದು ದಿನ ಬರೀ ಶಿವಮೊಗ್ಗದ್ದೇ ಬ್ಲಾಗ್ ಮಾಡ್ತೀನಿ ಗೈಸ್. ಇದೇ ಆ್ಯಕ್ಚುಲಿ ನಮ್ಮ ಶಿವಮೊಗ್ಗದ್ದು ಸಿಟಿ ಸೆಂಟರ್ ಮಾಲ್ ಗೈಸ್. ಇದೊಂಥರ ಫೇಮಸ್ ಆ್ಯಕ್ಚುಲಿ. ಇರ್ಬೋದು ಗೈಸ್. ಆ್ಯಕ್ಚುಲಿ ಇವತ್ತು ಜಾಸ್ತಿ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಎಲ್ಲ ಅವ್ರವ್ರ ಊರಿಗೆ ಹೋಗೋ ಬ್ಯುಸಿಲಿದ್ದರು. ಸದ್ಯಕ್ಕೆ ಎಲ್ಲರೂ ಅವ್ರವ್ರ ಊರಿಗೆ ಹೋಗಿದ್ದಾರೆ. ಒಂದು ಸ್ವಲ್ಪ ಜನ ಅಷ್ಟೇ ನಾಳೆ ಹೋಗ್ತಾರೆ. ಸೊ ಇವಾಗ ನಾನು ಇನ್ನೊಂದು ಸ್ವಲ್ಪ ಹೊತ್ತು ನಮ್ಮ ಊರಿಗೆ ಹೋಗ್ತೀನಿ. ಇವತ್ತಿನ ಬ್ಲಾಗ್ ಇಷ್ಟೇ. ನಮ್ಮ ಬ್ಲಾಗ್ ಇಷ್ಟ ಆಗಿದೆ. ಲೈಕ್, ಶೇರ್, ಕಮೆಂಟ್. ಬಾಯ್.